ಸರ್ಕಾರಿ ಕೆಲಸ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸರ್ಕಾರಿ ಕಚೇರಿಯಲ್ಲಿ ಒಂದು ಪಿಯೋನ್ ಕೆಲಸ ಸಿಕ್ಕರೂ ಸಾಕು ಅಂತಿರ್ತಾರೆ ಜನ. ಆದ್ರೆ ಅದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡು ಜನರನ್ನ ಹಳ್ಳಕ್ಕೆ ಬೀಳಿಸಿ ಅವರಿಂದ ಸುಲಿಗೆ ಮಾಡೋಕೆ ಕಾಯ್ತಿರ್ತಾರೆ. ಅಂತಹದ್ದೇ ಕೇಸೊಂದು ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದು, ಉಂಡೆ ನಾಮ ಹಾಕಿದ ದುಡ್ಡಲ್ಲಿ ಬಂಗಲೆ, ಕಾರು ಖರೀದಿಸಿ ಶೋಕಿ ಮಾಡ್ತಿದ್ದವನು ಲಾಕ್ ಆಗಿದ್ದಾನೆ. ಸರ್ಕಾರಿ ಕೆಲಸದ ಆಸೆ ಇಟ್ಕೊಂಡ್ರೆ ಹುಷಾರ್. ಕೆಲಸವೂ ಸಿಗಲ್ಲ, ನೀವು ಕೊಟ್ಟಿರೋ ಕಾಸು ಬರಲ್ಲ. ಈ ಫೋಟೋಗಳನ್ನ ನೋಡಿ, ಗಣ್ಯರ ಜೊತೆ ಫೋಟೋ ತೆಗೆಸ್ಕೊಂಡು ಸಾಚಾತರ ಹೇಗೆ ಪೋಸ್ ಕೊಡ್ತಿದ್ದಾನೆ ಅಂತ. ಈ ಕಳ್ಳ ಕದೀಮನ ಹೆಸರು ಲೋಹಿತ್ ಗೌಡ. ಮೂಲತಃ ಹಾಸನದವನು. ಅಕ್ರಮವಾಗಿ ಹಣ ಸಂಪಾದನೆ ಮಾಡೋದನ್ನೇ ಕೆಲಸ ಮಾಡ್ಕೊಂಡಿದ್ದಾನೆ. ಈತನ ಮುಖದಲ್ಲಿ ವಂಚಕನ ಕಳೆ ಎದ್ದು ಕಾಣ್ತಿದ್ರು. ಪಾಪ ನಮ್ ಜನಗಳಿಗೆ ಗೊತ್ತಾಗ್ಲಿಲ್ಲ. ವಂಚನೆ ಅಂದ್ರೆ ಕೇವಲ ಸಾವಿರಾರು ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ. ಆರ್ಟಿಒ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸ್ತೇನೆ ಎಂದು ಉದಯ್ ಶಂಕರ್ ಎನ್ನುವವರ ಬಳಿ ಸುಮಾರು 30 ಲಕ್ಷ ಹಣ ಪಡೆದು ವಂಚಿಸಿದ್ದಾನೆ. ಸದ್ಯ ಈತನ ವಿರುದ್ಧ ಜ್ಞಾನಭಾರತಿ ಪೊಲೀಸ್ ಠಾಣೆ ಸೇರಿದಂತೆ 4 ಕಡೆ ಎಫ್ಐಆರ್ ದಾಖಲಾಗಿದ್ದು, ಭಾರತೀನಗರ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಲಾಯರ್ನ ಇಟ್ಕೊಂಡು ಬೇಲ್ ತಾಂಡು ಆರಾಮಾಗಿ ಓಡಾಡ್ತಾ ಇರ್ತಾನೆ. ನಾನೇ ನನ್ನ ಕಣ್ಣಲ್ಲೇ ನೋಡ್ಕೊಂಬಂದೆ. ಭದ್ರಾವತಿ ಲೇಔಟ್ 6 ಎಕರೆ ಸೂಪರ್ ಡೂಪರ್ ಲೇಔಟು, ಕನ್ವರ್ಷನ್ ಲೇಔಟು. 2500 ರೂಪಾಯಿ ನನಗೆ ಸ್ಕ್ವೇರ್ ಫೀಟ್ 3000 ರೂಪಾಯಿ ನಂಗೆ ಮಾರ್ತಾ ಇದ್ದಾನೆ ನನ್ನ ಕಣ್ಣಲ್ಲಿ. ನಾನು 10 ದಿನ ಅಲ್ಲೇ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದು, ಸರ್ಚ್ ಮಾಡಿದೆ, ಆಗಲಿಲ್ಲ. ನಮ್ಮ ತಮ್ಮನ ಮಗನಿಗೆ ಅನ್ಯಾಯ ಆಗಿದೆ. ಇಲ್ಲಿ ಈ ಏರಿಯಾದಲ್ಲಿ ಉದಯ್ ಶಂಕರ್ ಅವ್ರಿಗೆ ಅನ್ಯಾಯ ಆಗಿದೆ. ಇದನ್ನು ಕೇಳ್ಕೊಂಡು ನಾನು ಮೇಡಮ್ ಹತ್ರ ಬಂದು ಎಸ್ ಟಿ ಸೋಮಶೇಖರ್ ಆಫೀಸಿಂದ ಫೋನ್ ಮಾಡಿಸಿ ಮೇಡಮ್ ಕ್ರಮ ತಗೊಂಡ್ರು. ಇನ್ನು ಈತನ ಹಿಸ್ಟ್ರಿ ಕೇಳಿದ್ರೆ ಶಾಕ್ ಹೋಗೋದು ಗ್ಯಾರಂಟಿ. ಒಂದಿಬ್ರಿಗೆ ಅಷ್ಟೇ ಅಲ್ಲ, ಈತ ಉಂಡೆನಾಮ ತೀಡಿರೋದು ಸುಮಾರು 30ಕ್ಕೂ ಹೆಚ್ಚು ಜನರಿಗೆ. ಕೆಎಪಿಯಲ್ಲಿ ಕೆಲಸ ಕೊಡಿಸ್ತೀನಿ ಎಂದು ನಂಬಿಸಿ ಹಲವಾರು ಜನರ ಬಳಿ 10, 20, 30 ಲಕ್ಷದ ರೀತಿಯಲ್ಲಿ ಹಣ ಪಡೆದಿದ್ದಾನೆ. ಕೆಲವರು ನಾವು ಗವರ್ಮೆಂಟ್ ಕೆಲಸ ತಗೊಂಡ್ಬಿಡ್ತೀವಿ ಅಂತ ಆಸೆಗೆ ಬಿದ್ದು ಕೇಳಿದಷ್ಟು ಹಣ ನೀಡಿದ್ದಾರೆ. ಯಾವಾಗ ಗವರ್ಮೆಂಟ್ ಕೆಲಸ ಸಿಗ್ಲಿಲ್ವೋ ಆಗ ಅಯ್ಯೋ ನಾವು ಮೋಸ ಹೋಗಿದ್ದೀವಿ ಅಂತ ಜನರಿಗೆ ಗೊತ್ತಾಗಿದೆ. ಸದ್ಯ ಲೋಹಿತ್ ಗೌಡ ಹಾಗೂ ಮೊಹಮ್ಮದ್ ನಯಾಜ್ ಎನ್ನುವವರ ಮೇಲೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇಷ್ಟು ಜನ ನಾವು ಬಂದಿದ್ದೀವಿ, ನಮ್ಮ ಯಾರ್ದು ಪರಿಚಯ ಇಲ್ಲ ಅಂತೆ. ಪ್ರತಿಯೊಬ್ಬರ ಹತ್ರ ದುಡ್ಡು ತೊಗೊಂಡ್ರೆ ಕೆಲವ್ರ ಹತ್ರ ವಿಡಿಯೋ ಇದೆ, ಕೆಲವ್ರ ಹತ್ರ ಫೋಟೋಸ್ ಇದೆ, ಫೋನಲ್ಲಿ ಮಾತಾಡಿರೋದು ಕಾನ್ವರ್ಸೇಷನ್ ಇದೆ. ಇವಾಗ ಹೊಸ VNS ಕಾಯ್ದೆ ಪ್ರಕಾರ ಯಾವುದೋ ಸೆಕ್ಷನ್ ನನಗೆ ನೆನಪು ಬರ್ತಾ ಇಲ್ಲ, ಇವನ್ನ ಆಡಿಯೋ ವಿಡಿಯೋ ಇದು ವ್ಯಾಲಿಡ್ ಎವಿಡೆನ್ಸ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಬಂದಿದೆ. ಟಾಡಾ ಕಾಯ್ದೆ ಅನ್ವಯದಲ್ಲಿ ಈ ಕೇಸನ್ನು ತೊಗೊಳ್ಬೋದು ಸ್ಟೇಷನಲ್ಲಿ. ಆದರೆ ನಮಗೆ ಯಾವುದಾದ ಒಂದು ಸ್ಟೇಷನ್ಗಳಿಂದ ಸಪೋರ್ಟ್ ಸಿಗ್ತಾ ಇಲ್ಲ. ಇದೇ ರೀತಿ ವಂಚನೆ ಮಾಡಿ 110 ಕೋಟಿಗೂ ಹೆಚ್ಚು ಹಣ ಮಾಡಿದ್ದಾನಂತೆ ಈ ಖತರ್ನಾಕ್. ಕಂಡವರ ದುಡ್ಡಿನಲ್ಲಿ ಲೇಔಟ್, ಕಾರು, ಬಂಗಲೆ ಖರೀದಿಸಿ ಸುಖ ಜೀವನ ನಡೆಸುತ್ತಿದ್ದಾನೆ. ಪೊಲೀಸರು ತನಿಖೆ ನಡೆಸಿದ್ದು, ನಮ್ ದುಡ್ಡು ನಮ್ಗೆ ವಾಪಸ್ ಬಂದ್ರೆ ಸಾಕು ಅಂತ ಮೋಸ ಹೋದವರು ಹೇಳ್ತಿದ್ದಾರೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.